6ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ 2026 ಮಾರ್ಚ್. ವಿಷಯ ಸಮಾಜ ವಿಜ್ಞಾನ. ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನ ಸಮಾಜ ವಿಜ್ಞಾನ ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡ್ರಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಅಂತ ಕೇಳ್ಕೊಂಡಿದ್ದಕ್ಕ ಈ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡೋಣ. ಸಮಯ 90 ನಿಮಿಷಗಳಿರುತ್ತೆ. ಅಂದ್ರೆ 1 ಗಂಟೆ 30 ನಿಮಿಷ. ಗರಿಷ್ಠ ಅಂಕಗಳು 40. ವಿದ್ಯಾರ್ಥಿಗಳಿಗೆ ಸೂಚನೆಗಳು ಈ ರೀತಿಯಾಗಿರ್ತವು. ಪ್ರಶ್ನೆಗಳನ್ನ ಓದಿ ಅರ್ಥೈಸಿಕೊಂಡು ಉತ್ತರಿಸಿ. ಬರವಣಿಗೆ ಅಂದವಾಗಿ ಶುದ್ಧವಾಗಿರಲಿ. ಪ್ರಶ್ನೆಯ ಸಂಖ್ಯೆಯನ್ನ ಸ್ಪಷ್ಟವಾಗಿ ಬರೆದು ಉತ್ತರಿಸಿ ಅಂತ ಹೇಳ. ಸರಿ, ಇದನ್ನ ನೀವು ಮಾಡ್ತೀರಿ. ಈಗ ಕ್ವಶನ್ ಅನ್ನು ನೋಡೋಣ. ಫಸ್ಟ್ ಮೇನ್ ನೋಡ್ರಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿರಿ ಅಂತ ಹೇಳಾರ. ಈ ಭಾಗದಲ್ಲಿ 4 ಪ್ರಶ್ನೆಗಳಿರ್ತವು. ಪ್ರತಿ ಪ್ರಶ್ನೆಗೆ 1 ಅಂಕ, ಅಂದ್ರ 4 ಅಂಕಗಳು ದೊರೆತವು ನಿಮ್ಗೆ. ಫಸ್ಟ್ ಕ್ವಶನ್, ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಾಟ್ಲಿಪುತ್ರ. ಎರಡನೇ ಕ್ವಶನ್, ದಕ್ಷಿಣ ಭಾರತದ ದಂಡಯಾತ್ರೆಗಳ ನಾಯಕತ್ವ ವಹಿಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡ ನಾಯಕ ಮಲ್ಲಿಕಾಫರ್. ನಿಮ್ಗೂ ಗೊತ್ತದು. ನೆಕ್ಸ್ಟ್, ಮೊಘಲರ ಈ ದೊರೆ ಭಾರತಕ್ಕೆ ಗುಲಾಬಿ ಪರಿಚಯಿಸಿದನು. ಯಾರು? ಬಾಬರ್. ಭಾರತಕ್ಕೆ ಗುಲಾಬಿಯನ್ನ ಪರಿಚಯಿಸಿದವನು ಬಾಬರ್ ಅಂತ. ಇಲ್ಲ 15 ಅಂತ ಬಂದೈತಲ್ಲ, ಯಾಕಂದ್ರ ಇದನ್ನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಐತಲ್ಲ, ಅಲ್ಲಿಂತ್ರ ತಗೊಂಡ್ರ ಅನ್ಸುತ್ತ. ಅದಕ್ಕೆ ಈ ತರ ಬಂದಿರುತ್ತದ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಒಂದು PDF ಇರುತ್ತೆ, ನಿಮ್ಗೆ ಗೊತ್ತಿರಲ್ಲ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಟೆಸ್ಟ್ ಮಾಡಿರ್ತಾರಲ್ಲ, ಅವನ್ನ ನೋಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ ನಿಮ್ಗೆ ಎಕ್ಸಾಮ್ಗೆ. ಪ್ರಪಂಚದಲ್ಲೇ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ದೇಶ ಯಾವುದು ಅಂತ ಕೇಳಾರ. ಯಾವುದು? ಈಗ ಇದು ಗದ್ದಲಾಗ್ತಾ ಇದೆ, ಯುದ್ಧ ನಡೀತಾ ಇದೆ, ಪೆಟ್ರೋಲು ಡೀಸೆಲ್ ಮತ್ತ ಇದ್ರದ್ದು ಪ್ರಾಬ್ಲಮ್ ಆಗಿದೆ, LPG ಗ್ಯಾಸ್. ಹಂಗಾಗಿ ಒಂದು ಪ್ರಚಲಿತ ಘಟನೆಯ ಮೇಲೆ ಪ್ರಶ್ನೆಯನ್ನ ಕೇಳ್ಯಾರ ನೋಡ್ರಿ. ಪ್ರಪಂಚದಲ್ಲಿಯೇ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ದೇಶ ಸೌದಿ ಅರೇಬಿಯಾ, ಇರಾನ್, ಇರಾಕ್. ಅದ್ರ ಮೇಲೆ ಪ್ರಶ್ನೆ ಬಂದ್ರು ಬರುತ್ತಾ ನೋಡ್ಕೊಳ್ಳಿ. ನೆಕ್ಸ್ಟ್, ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ. ಈ ಭಾಗದಲ್ಲಿಯೂ 4 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕ, 4 ಅಂಕಗಳು ದೊರೆತವೆ. ಇಲ್ಲ, ರಾಜಪ್ರಭುತ್ವ ಎಂದರೇನು? ರಾಜಪ್ರಭುತ್ವ ಅಂದ್ರ ಸರ್ಕಾರದ ಎಲ್ಲ ಅಧಿಕಾರಿಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇದ್ದರೆ ಅದನ್ನ ರಾಜಪ್ರಭುತ್ವ ಎಂದು ಕರೆಯುತ್ತಾರೆ. ಸರ್ಕಾರದ ಎಲ್ಲ ಅಧಿಕಾರಿಗಳು ಅಥವಾ ಸರ್ಕಾರದ ಎಲ್ಲ ಅಧಿಕಾರ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇದ್ದರೆ ಅದನ್ನ ರಾಜಪ್ರಭುತ್ವ ಅಂತ ಕರೀತಾರೆ. ಏಕರೂಪ ನಾಗರಿಕ ಸಂಹಿತೆ ಎಂದರೇನು? ಏಕರೂಪ ನಾಗರಿಕ ಸಂಹಿತೆ ಅಂದ್ರ ಭಾರತದ ಎಲ್ಲ ಪ್ರಜೆಗಳಿಗೂ ಸಮಾನ ನಾಗರಿಕ ಕಾನೂನು ಜಾರಿ ಮಾಡುವುದು. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಕನ್ನಡ ರಾಜ್ಯ ರಮಾರಮಣ ಎಂಬ ಬಿರುದನ್ನ ಹೊಂದಿದ್ದರು? ಯಾರು ಅಂದ್ರ
ಶ್ರೀ ಕೃಷ್ಣ ದೇವರಾಯ. ಶ್ರೀ ಕೃಷ್ಣ ದೇವರಾಯ. ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ ಬಿಳಿ ಬಣ್ಣ ಏನನ್ನ ಸೂಚಿಸುತ್ತದೆ? ಏನನ್ನ? ಶಾಂತಿಯನ್ನ ಸೂಚಿಸುತ್ತದೆ. ಮತ್ತ ಇತರ ಬಣ್ಣಗಳ ಮೇಲೇನು ಕೇಳಿದ್ರೆ ಕೇಳ್ತಾರ. ಕೇಸರಿ ಬಣ್ಣ ಏನನ್ನ ಸೂಚಿಸುತ್ತದೆ? ಹಸಿರು ಬಣ್ಣ ಏನನ್ನ ಸೂಚಿಸುತ್ತದೆ? ಇದನ್ನು ಸ್ವಲ್ಪ ನೋಡ್ಕೊಂಡಿರ್ರಿ ನೀವು. ಬಿಟ್ಟ ಸ್ಥಳವನ್ನ ತುಂಬಿರಿ. ಈ ಭಾಗದಲ್ಲಿ 4 ಪ್ರಶ್ನೆಗಳಿರ್ತವು. ಪ್ರತಿ ಪ್ರಶ್ನೆಗೆ 1 ಅಂಕ, 4 ಅಂಕಗಳು ಈ ಭಾಗದಲ್ಲಿ ದೊರೆಯುತ್ತೆ. 9ನೇ ಕ್ವಶನ್. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಾದ ವರ್ಷ ಅಂತ ಕೇಳ. ಯಾವಾಗ? 1948 ಡಿಸೆಂಬರ್ 10 ಡಿಸೆಂಬರ್ 1948 ಅಂದ್ರು ಸರಿ. ಫತೇಪುರ್ ಸಿಕ್ರಿಯನ್ನ ಡ್ಯಾಶ್ ಸಾಮ್ರಾಟ ನಿರ್ಮಾಣ ಮಾಡಿದನು? ಯಾರು? ಅಕ್ಬರ್. ಅದನ್ನ ನಿರ್ಮಾಣ ಮಾಡಿದವರು ಅಕ್ಬರ್. ಏಷ್ಯಾ ಖಂಡವು ಡ್ಯಾಶ್ ಗೋಳಾರ್ಧದಲ್ಲಿದೆ? ಎಲ್ಲೈತಿ ಏಷ್ಯಾ ಖಂಡ? ಉತ್ತರ ಗೋಳಾರ್ಧದಲ್ಲಿ. ಉತ್ತರ ಗೋಳಾರ್ಧದಲ್ಲಿ ಐತಿಲ್ಲ ಆಲ್ರೆಡಿ. ಉತ್ತರ ಗೋಳಾರ್ಧದಲ್ಲಿದೆ. ಪ್ರಪಂಚದ 2ನೇ ಚಿಕ್ಕ ಭೂಖಂಡ ಯಾವುದು? ಯುರೋಪ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, 4ನೇ ಮೇನ್. ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳ್ಯಾರ. ಇಲ್ಲೇ ಪ್ರತಿ ಪ್ರಶ್ನೆಗೆ 2 ಅಂಕ, 10 ಪ್ರಶ್ನೆಗಳಿರ್ತವು. ಈ ಭಾಗದಲ್ಲಿ ನಿಮ್ಗೆ 20 ಅಂಕಗಳು ದೊರೆಯುತ್ತ. 13ನೇ ಕ್ವಶನ್. ಆಫ್ರಿಕಾ ಖಂಡದ ಪ್ರಮುಖ ನದಿಗಳನ್ನ ಹೆಸರಿಸಿ. ಆಫ್ರಿಕಾ ಖಂಡದ ಪ್ರಮುಖ ನದಿಗಳು ಯಾವ್ಯಾವು? ಆಫ್ರಿಕಾ ಖಂಡದ ಪ್ರಮುಖ ನದಿಗಳು ನೈಲ್, ನೈಜರ್, ಕಾಂಗೋ, ಜಾಂಬೇಜಿ ಮುಂತಾದವು. ನೆಕ್ಸ್ಟ್. ಭಾರತ ಇತಿಹಾಸದಲ್ಲಿ ಆಳ್ವಿಕೆ ನಡೆಸಿದ ರಜಪೂತ ಮನೆಗಳನ್ನ ತಿಳಿಸಿರಿ, ಮನೆತನಗಳನ್ನ ತಿಳಿಸಿರಿ ಅಂತ ಹೇಳ. ರಜಪೂತ ಮನೆತನಗಳು ರಜಪೂತ ಮನೆತನಗಳು. ಸಾರಿ, ಭಾರತ ಇತಿಹಾಸದಲ್ಲಿ ಆಳ್ವಿಕೆ ನಡೆಸಿದ ರಜಪೂತ ಮನೆತನಗಳು ಗುರ್ಜರ ಪ್ರತಿಹಾರರು, ಪಾಲರು, ಚೌಹಾಣರು, ಗುಹಿಲರು. ನಿಮ್ಗ ಗುರ್ಜರ ಪ್ರತಿಹಾರರ ಪ್ರಮುಖ ದೊರೆ ಸ್ಥಾಪಕರು, ಪಾಲರ ಪ್ರಮುಖ ದೊರೆ ಸ್ಥಾಪಕರು, ಚೌಹಾಣರ ಪ್ರಮುಖ ದೊರೆ ಸ್ಥಾಪಕರು, ಗುಹಿಲರ ಪ್ರಮುಖ ದೊರೆ ಸ್ಥಾಪಕರು. ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಅಲ್ಲ ಹಂಗ್ ಕೇಳಿದ್ರು ಕೇಳ್ತಾರ ಪ್ರಶ್ನೆ. ನೆಕ್ಸ್ಟ್. ಭಾರತದ ರಾಷ್ಟ್ರ ಲಾಂಛನದಲ್ಲಿ ಇರುವ ಪ್ರಾಣಿಗಳು ಯಾವುವು? ರಾಷ್ಟ್ರ ಲಾಂಛನವನ್ನು ನೋಡಿರ್ತೀರಿ ನೀವು. ಅಲ್ಲೇ ಸಿಂಹ, ಆನೆ, ಗೂಳಿ, ಕುದುರೆ ಇರುತ್ತದೆ. ನೆಕ್ಸ್ಟ್ 16ನೇ ಕ್ವಶನ್. ದಕ್ಷಿಣ ಏಷ್ಯಾದ ರಾಷ್ಟ್ರಗಳನ್ನ ಹೆಸರಿಸಿ. ದಕ್ಷಿಣ ಏಷ್ಯಾದ ರಾಷ್ಟ್ರಗಳನ್ನ ಹೆಸರಿಸಿ ಅಂತ ಹೇಳ್ಯಾರ. ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಭಾರತ, ಪಾಕಿಸ್ತಾನ, ಚೀನಾ, ಶ್ರೀಲಂಕಾ, ಮಯನ್ಮಾರ್ ಮುಂತಾದವು. ಹದಿನೇಳನೇ ಕ್ವಶನ್ ನೋಡ್ರಿ. ಕುತುಬ್ ಮಿನಾರ್ ಎಲ್ಲಿದೆ? ಅದರ ನಿರ್ಮಾಣ ಕಾರ್ಯವನ್ನ ಪೂರ್ಣಗೊಳಿಸಿದವರು ಯಾರು? ಕುತುಬ್ ಮಿನಾರ್ ದೆಹಲಿಯಲ್ಲಿದೆ. ಅದರ ನಿರ್ಮಾಣ ಕಾರ್ಯವನ್ನ ಪೂರ್ಣಗೊಳಿಸಿದವರು ಇಲ್ತಮಿಶ್. ಸಿಖ್ಖರ ಪಂಚಕ ಕಾರಕಗಳನ್ನ ಹೆಸರಿಸಿ ಅಂತ ಕ್ವಶನ್ ಕೇಳ. ಸಿಖ್ಖರ ಪಂಚಕ ಕಾರಕಗಳೆಂದರೆ ಕೇಶ, ಕಂಗಾ, ಕೃಪಾನ್, ಕಚ್ಚೆ, ಕಂಗನ್. ಇವು ಸಿಖ್ಖರ ಪಂಚಕ ಕಾರಕಗಳು. ಮತದಾನದ ಮಹತ್ವವನ್ನ ತಿಳಿಸಿರಿ. ಮತದಾನ ಯಾಕೆ ಮಾಡಬೇಕು? ಮತದಾನ ಮಹತ್ವವೆಂದರೆ ಪ್ರಜೆಗಳು ತಮಗೆ ಇಷ್ಟವಾದ ಪ್ರತಿನಿಧಿಗಳನ್ನ ಚುನಾವಣೆಯ ಮೂಲಕ ಆಯ್ಕೆ ಮಾಡುತ್ತಾರೆ. ಪ್ರಜೆಗಳು ರಹಸ್ಯ ಮತದಾನದ ಮೂಲಕ ತಮಗೆ ಇಷ್ಟವಾದ ಪ್ರಜೆಗಳನ್ನ ಆಯ್ಕೆ ಮಾಡುತ್ತಾರೆ.
ಇಷ್ಟವಾದ ಪ್ರತಿನಿಧಿಗಳನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡ್ತಾರ, ಇಲ್ಲೇ ರಹಸ್ಯ ಮತದಾನದ ಮೂಲಕ. ಯಾರಿಗೂ ಗೊತ್ತಾಗಲ್ಲ ನಾ ಯಾರಿಗೂ ಓಟ್ ಹಾಕ್ತೀನಿ ಅಂತಂದ್ರ ಅನ್ನೋದು. ಮತದಾನವು ಎಲ್ಲ ವರ್ಗದ ಜನರ ಪ್ರಾತಿನಿಧ್ಯಕ ಅವಕಾಶ ನೀಡುತ್ತದೆ, ಎಲ್ಲರಿಗೂ ಅವಕಾಶ ನೀಡುತ್ತದೆ. ನಿಮ್ಮ ಭಾಷೆಯಲ್ಲಿ ಬರೆದ್ರೂ ಓಕೆ, ಹಿಂಗ ಬರೀಬೇಕು ಅಂತ ಏನಿಲ್ಲ. ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವುದು, ರಹಸ್ಯ ಮತದಾನ, ಎಲ್ಲ ವರ್ಗದ ಜನರಿಗೂ ಅವಕಾಶ ನೀಡುವುದು. ಈ ರೀತಿ ನಿಮ್ಮ ಭಾಷೆಯಲ್ಲಿ ಬರೀರಿ. ಮಗ್ಗಪ್ ಮಾಡೋದೇನ್ ಬೇಡ. ಮತ್ ನೀವು ಮಗ್ಗಪ್ ಮಾಡಿದ್ರ ನೆನಪುಳಿಯುತ್ತ ಅಂದ್ರ ಆ ರೀತಿನೋ ಪರೀಕ್ಷೆಗೆ ಆ ರೀತಿ ಮಾಡೋದಿತ್ತಂದ್ರೂ ಮಾಡ್ಕೋರಿ. ಒಟ್ಟ ನಿಮ್ಮ ವೇದೊಳಗ ನೆನಪಿಟ್ಕೊಂಡು ಬರೀರಿ. ಭಾರತದಲ್ಲಿ ಏಕತೆಯನ್ನ ಪ್ರೋತ್ಸಾಹಿಸುವ ಅಂಶಗಳು ಯಾವುವು? ಯಾವ್ಯಾವು ಅಂದ್ರ ಜಾತ್ಯತೀತತೆ, ಪ್ರಜಾಪ್ರಭುತ್ವ, ರಾಷ್ಟ್ರೀಯ ಹಬ್ಬಗಳು, ರಾಷ್ಟ್ರೀಯ ಲಾಂಛನಗಳು, ಪರಸ್ಪರ ಅನ್ಯೋನ್ಯತೆ, ಇನ್ನು ಮುಂತಾದ ವಿಷಯಗಳು ಏಕತೆಯನ್ನ ಪ್ರೋತ್ಸಾಹಿಸುತ್ತದೆ. ನೆಕ್ಸ್ಟ್ 21ನೇ ಕ್ವಶನ್ ನೋಡ್ರಿ. ಯುರೋಪನ್ನ ಪರ್ಯಾಯ ದ್ವೀಪ ಎನ್ನುವರು ಏಕೆ? ಯುರೋಪನ್ನ ಪರ್ಯಾಯ ದ್ವೀಪ ಎನ್ನುವರು ಏಕೆಂದರೆ ಯುರೋಪ್ ಖಂಡವು 3 ಕಡೆ ನೀರಿನಿಂದ ಆವರಿಸಿದೆ. ಉತ್ತರದಲ್ಲಿ ಬೇರೆಂಟ್ ಸಮುದ್ರ, ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ, ದಕ್ಷಿಣದಲ್ಲಿ ಮೆಡಿಟೇರಿಯನ್ ಸಮುದ್ರಗಳಿಂದ ಆವರಿಸಿದೆ. ಒಂದು ಪೂರ್ವ ಭಾಗಕ್ಕೆ ಏಷ್ಯಾ ಖಂಡ ಇರುವುದರಿಂದ, ಅಂದ್ರ 3 ಕಡೆ ನೀರಿನಿಂದ ಆವರಿಸಿದೆ, ಅದಕ್ಕ ಪರ್ಯಾಯ ದ್ವೀಪ ಅಂತ ಕರೀತಾರ. ಇಷ್ಟು ಬರೋದ್ರ ಸಾಕು. ಇನ್ನೂ ಹೆಚ್ಚಿನದಾಗಿ ಕೊಟ್ಟರು ಅವರು, ಅಂದ್ರ ಕೀ ಆನ್ಸರ್ ನಲ್ಲಿ ಈ ರೀತಿಯಾಗಿ ಕೊಟ್ಟರು ಅವರು. ಯುರೋಪ್ ಖಂಡವು 3 ಕಡೆ ನೀರಿನಿಂದ ಆವರಿಸಿದೆ, ಆದ್ದರಿಂದ ಅದನ್ನ ಪರ್ಯಾಯ ದ್ವೀಪ ಎನ್ನುವರು. ಇನ್ನು ಹೆಚ್ಚಿನದಾಗಿ ಅಂತಂದ್ರ ಉತ್ತರದಲ್ಲಿ ಯಾವ್ದೈತಿ, ದಕ್ಷಿಣದಲ್ಲಿ ಯಾವ್ದೈತಿ, ಮತ್ತ ಪೂರ್ವದಲ್ಲಿ ಯಾವ್ದೈತಿ ಅನ್ನೋದನ್ನ ಬರೀರಿ. ನೆಕ್ಸ್ಟ್, ಆಫ್ರಿಕಾ ಖಂಡವನ್ನ ಕೇಂದ್ರೀಯ ಭೂಖಂಡ ಎಂದು ಕರೆಯುವರು ಏಕೆ? ಆಫ್ರಿಕಾ ಖಂಡವನ್ನ ಕೇಂದ್ರೀಯ ಭೂಖಂಡ ಎಂದು ಕರೆಯಲು ಕಾರಣವೇನೆಂದರೆ ಭೂಮಧ್ಯ ರೇಖೆಯು ಹೆಚ್ಚು ಕಡಿಮೆ ಆಫ್ರಿಕಾ ಖಂಡದಲ್ಲಿ ಹಾದು ಹೋಗಿರುವುದರಿಂದ ಮತ್ತು ಉತ್ತರದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಮತ್ತು ದಕ್ಷಿಣದಲ್ಲಿ ಮಕರ ಸಂಕ್ರಾಂತಿ ವೃತ್ತವು ಹಾದು ಹೋಗಿರುವುದರಿಂದ ಈ ಭೂಖಂಡವನ್ನ ಕೇಂದ್ರೀಯ ಭೂಖಂಡ ಎಂದು ಕರೆಯುವರು. ನೆಕ್ಸ್ಟ್ 5th ಮೇನ್ ನೋಡ್ರಿ. ಈ ಕೆಳಗಿನ ಪ್ರಶ್ನೆಗಳಿಗೆ 5 ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲೇ 2 ಪ್ರಶ್ನೆಗಳಿರ್ತವು. ಪ್ರತಿ ಪ್ರಶ್ನೆಗೆ 4 ಅಂಕ, ಒಟ್ಟು 8 ಅಂಕಗಳು ಈ ಭಾಗದಲ್ಲಿ ದೊರೆಯುತ್ತೆ ನಿಮ್ಗೆ. 23, ಬಸವೇಶ್ವರರ ಚಿಂತನೆಗಳನ್ನ ತಿಳಿಸಿರಿ ಅಂತ ಕೇಳಾರ. ಬಸವೇಶ್ವರರ ಚಿಂತನೆಗಳು ಜಾತಿ ರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದರು. ಕಾಯಕವೇ ಕೈಲಾಸ, ಇದು ಬಸವೇಶ್ವರರ ಮುಖ್ಯ ಬೋಧನೆಯಾಗಿತ್ತು. ಜಾತೀಯತೆ, ಮೂರ್ತಿ ಪೂಜೆ, ಯಜ್ಞ ಯಾಗಾದಿಗಳನ್ನ ಖಂಡಿಸಿ ದೇಹವೇ ದೇಗುಲ ಎಂದರು. ಹೆಣ್ಣು ತಾಯಿ ಅವಳೇ ಸರ್ವಸ್ವ ಎಂಬ ಮಾತಿನ ಮೂಲಕ ಸ್ತ್ರೀಯರಿಗೆ ಆತ್ಮವಿಶ್ವಾಸ ನೀಡಿದರು. ಬಸವ ಕಲ್ಯಾಣದಲ್ಲಿ ವಚನಕಾರರ ವೇದಿಕೆಯಾದ ಅನುಭವ ಮಂಟಪವನ್ನ ಸ್ಥಾಪಿಸಿದರು. ಅದರಲ್ಲಿ ಅಲ್ಲಮ ಪ್ರಭುವನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಬಸವೇಶ್ವರರು 1000ಕ್ಕೂ ಹೆಚ್ಚಿನ ವಚನಗಳನ್ನ ರಚಿಸಿದರು. ಅವು ಕೂಡಲ ಸಂಗಮ ದೇವ ಎಂಬ ಅಂಕಿತದೊಂದಿಗೆ ಕೊನೆಗೊಳ್ಳುತ್ತವೆ. ವಚನ ಚಳವಳಿಯ ಪ್ರಮುಖರಾದ ಶ್ರೀ ಬಸವೇಶ್ವರರು ಮಾನವ ಕುಲದ ಕಲ್ಯಾಣಕ್ಕಾಗಿ ನೀಡಿದ ಸಂದೇಶವು ಸರ್ವಕಾಲಿಕವಾದದ್ದು. ಇನ್ನು ಅನೇಕ ಹೇಳಬಹುದು, ಇಷ್ಟು ಹೊರದ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ 24ನೇ ಕ್ವಶನ್. ಭಾರತದ ನಕ್ಷೆ ಬಿಡಿಸಿ ಈ ಕೆಳಗಿನ ಸ್ಥಳಗಳನ್ನ ಗುರುತಿಸಿ. ಇದು ನಕ್ಷೆ. ತಾಳಿಕೋಟೆ, ಕೆಳದಿ, ವಿಜಯನಗರ, ಶೃಂಗೇರಿ ಇವುಗಳನ್ನ ಗುರುತಿಸ್ಬೇಕು ನೀವು.
ತಾಳಿಕೋಟೆ ಎಲ್ಲಿ ಬರುತ್ತಾ? ಭಾರತದ ನಕ್ಷೆ ಇದು ನೋಡ್ರಿ. ಶೃಂಗೇರಿ ಇಲ್ಲಿದೆ, ಕೆಳದಿ ಇಲ್ಲಿದೆ, ವಿಜಯನಗರ ಇಲ್ಲಿ ಆಯ್ತು, ಬೆಂಗಳೂರು, ಬೇಲೂರು, ಶ್ರೀರಂಗಪಟ್ಟಣ, ಪಾಂಡಿಚೇರಿ, 1, 2, 3. ಇನ್ನೊಂದೇನು ತಾಳಿಕೋಟೆ ಇಲ್ಲೈತ್ ನೋಡ್ರಿ, ತಾಳಿಕೋಟೆ. ಎಷ್ಟು ಗುರುತಿಸಿದ ಅಂದ್ರ ನಿಮ್ಗ 4 ಅಂಕ ದೊರೆಯುತ್ತ. ಇದೆಷ್ಟು ಈ ವಿಡಿಯೋದಲ್ಲಿ. ನಿಮ್ಮ ಬೇಡಿಕೆ ಹೆಚ್ಚಾಗಿದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಈ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಒಂದು ಲೈಕ್ ಮಾಡಿ. ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.